ನೋಡಿ ನಾನು ರೆಡಿ ಆಗಿದ್ದೀನಿ UPSC ಬೇರೆ ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೇ the hottest movie releases. ಅಲ್ಲೇ ಕಣಮ್ಮ ಎಷ್ಟೊತ್ತಿಗೆ ಹಾಗೆ ಹೋಗಿರೋದು. ಹೌದಾ, ಅವ್ರ ಸ್ಟೈಲ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದಾರೆ. ಈರುಳ್ಳಿ ಇವಾಗ ಹಾಕ್ತಾರೆ ನೋಡಿ. ಈರುಳ್ಳಿ ಹಾಕೋದು ಅಂತ ಫುಲ್ ಭರ್ಜರಿ ಶಾಪ್ ಹಾಕೋ ಬೆಂಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡೋ ರಮ್ಯಾ. ನಾವಿವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬೇಗ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ, ಲೇಟ್ ಆಗಿಬಿಟ್ಟಿದೆ, ಬರ್ತೀನಿ ಮತ್ತೆ. ಓಕೆ, ರೆಡಿ ಆಗಿದ್ದೀನಿ. ನಮ್ಮ ರಮ್ಯಾ ಅವರು ಪಾಪ ಕಷ್ಟಪಟ್ಟು ಪ್ರಿಪೇರ್ ಆಗ್ತಾ ಇದ್ದಾರೆ. ಏನೋ ಒಂದು ಎಕ್ಸಾಮ್ ಇದೆ ಅವ್ರಿಗೆ ಇವತ್ತು. ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಎಕ್ಸಾಮ್ಗೆ, UPSC ಬೇರೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಅಕ್ಕ ಇನ್ನೊಬ್ಳು ಬರ್ತಾವಳೆ. ಇವಳನ್ನ ಎಕ್ಸಾಮ್ ಬರ್ಸೋಕ್ಕೆ ನಾವಿಬ್ಬರು ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಿಕ್ಕ ಹುಡುಗಿಯಲ್ವ, ಗೊತ್ತಾಗಲ್ಲ ಅಂತ. ಇವಾಗ ನಮ್ಮ ಬೇಬಿನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ನಾನೇ ಬೆಳ್ಳಿ ಕಳಿಸ್ತೀನಿ. ಏನು ಹಾಕಿಲ್ಲ ಸೋಪ್. ಅದಕ್ಕೆ ಚಿಕ್ಕಿ ಮಮ್ಮ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊಸ ಡ್ರೆಸ್ ಹಾಕೊಂಡು, ಇಲ್ಲ ಅಂದರೆ ಹುಚ್ಚಿನ ಥರ ಬರ್ತಾ ಇದ್ದವು. ಹೌದಾ, ಸ್ಕೂಲಲ್ಲಿ ಇರ್ತೀಯ? ಅಲ್ಲೇ ಇರ್ತೀಯ ನೀನು. ಫಾಸ್ಟಾಗಿ ಓಡ್ತಾ ಇದ್ದೀವಿ ಎಕ್ಸಾಮ್ಗೆ. ಅವ್ರಿಗೆ ಪಾಪ ಗೌರ್ಮೆಂಟ್ ಎಕ್ಸಾಮ್ ಅಲ್ವಾ, ಏನು ಕಿಂಡಲ್ ಟೈಮಿಂಗ್ಸ್ ಇರುತ್ತೆ. ಕಿಂಡಲೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಇದ್ದಾನೆ ನೀನು ಬರೀತಾರದು. ನಮ್ಮ ಅಕ್ಕ ನೋಡಿ ಗಾಯ್ಸ್, ಏನು ಚಕ್ಲಿ ನಿಪ್ಪಟ್ಟು ಗಜೆ ಎಲ್ಲ ತಂದು ಒಳಗೆ. ನಾನು ಡಯಟ್ ಹಾಳು ಮಾಡಕ್ಕೆ ಇವಳು. ಏನು ಮಾಡೋಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ. ಹೌದಾ, ನಮ್ಗೆ ಸಿಕ್ಕಿರಲಿಲ್ಲ ಈ ಥರ. ಮನೇಲಿ ಮಾಡಿರೋದು ಇದೆ ಫಸ್ಟ್ ತಿಂತಾರೋದು ಇವತ್ತು ಈ ವರ್ಷ ಎಲ್ಲ ಆಗ್ಲೈತೆ. ಇವಾಗ ಹೊರಟ್ವಿ. ನಮ್ಮ ರಮ್ಯಾಗೆ ಒಂದೇನೋ ಎಕ್ಸಾಮ್ ಇತ್ತು, ಅವಳು ಬರೆಯೋಕ್ಕೆ ಹೋಗ್ತಾ ಇದ್ಲು. ಅವಳಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ಮಾರತಳ್ಳಿ ಹತ್ರ. ಗೊತ್ತಾಗಲ್ಲ ಅಲ್ವಾ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರು ಅವಳ ಜೊತೆನೇ ಹೋದ್ವಿ. ಮಳೆ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಮಳೆ ಸುರಿತಾ ಇದೆ. ಎಷ್ಟು ಮಳೆ ಬರ್ತಿದೆ, ನಮ್ಗೆ ಹೆಲ್ಪ್ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ವಿಡಿಯೋ ಸಾಕ್ಷಿ ಇರುತ್ತೆ. ನೋಡೋಣ ಏನು ಮಾಡ್ತಾಳೆ. ಮಳೆ ಬಂದು ಕಾಲಿಗೆ ಮಗು ಮೇಲೆ ಹೊಡೆದು ಫುಲ್ ದಪ್ಪ ಕೂತ್ಕೊಳ್ತಿದ್ದೆ. ಕಷ್ಟಪಡ್ತಾಳೆ. ಆನೆಕಲ್ ಮಳೆ ನೋಡಿದ್ದೀರಾ? ರಮ್ಯಾನ ಬಿಟ್ಬಿಟ್ಟು ನಾವು ಅಷ್ಟೊತ್ತವರೆಗೂ ಏನು ವೆಯ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಆ ಪಕ್ಕದಲ್ಲಿ ಒಂದು ಮಾಲ್ ಇತ್ತು, ಅದಕ್ಕೋಸ್ಕರ ಅಲ್ಲೇ ಸರ್ಚ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ಪಾಪ ಮತ್ತು ನಮ್ಮ ಅಕ್ಕ. ಅರ್ಥ ಮಾಡ್ತಾರೆ ಗಾಯ್ಸ್. ನೋಡಿ ಇವಾಗ ಯಾವುದಿದು ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೇ M5 ಮಾಲ್ ಅಂತ ಯಾವುದೋ ಅಲ್ಲಿ ಬೋರ್ ಆಗ್ತಾಯಿತ್ತು ಅಂತ ಇವಾಗ ಬಂದಿದ್ದೀವಿ. ಬನ್ನಿ ಸುಮ್ಮನೆ ಸುತ್ತಾಡ್ಕೊಂಡು ಮತ್ತೆ ಸಿಗ್ತೀವಿ. ಸೊ ಗಾಯ್ಸ್, ನಾವು ಇವಾಗ ಟ್ಯಾಫಲ್ ತೊಗೊಳೋದು. ಟ್ಯಾಫಲ್ಸ್, ಬೆಲ್ಜಿಯಂ ವ್ಯಾಫಲ್ಸು. ಟ್ಯಾಫಲ್ಸ್ ಅಲ್ಲ, ನಮ್ಮ ಬಗೆಯವ್ರು ಫಸ್ಟ್ ಟೈಮ್ ತಿಂತಾರದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ. ಓಕೆ ಗಾಯ್ಸ್, ಸುಮ್ಮನೆ ನಮ್ದು ಊಟ ಎಲ್ಲ ಆಗೋಗಿತ್ತು, ಹೊಟ್ಟೆ ತುಂಬಿತ್ತು. ಟೇಸ್ಟ್ಗೋಸ್ಕರ ನನ್ನ ಮಮ್ಮಿಗೆ ಹೊಸ ಥರ ಏನೋ ಟೇಸ್ಟ್ ಮಾಡಬೇಕಿತ್ತಂತೆ. ಹೆಂಗಿದೆ ಬೇಬಿ? ಅದಕ್ಕೋಸ್ಕರ ನಾವು ಇದನ್ನು ತೊಗೊಂಡಿದ್ದೀವಿ ಗಾಯ್ಸ್.
ಮಾಲೆಲ್ಲ ಹಂಗೆ ಚೆನ್ನಾಗಿ ಸುತ್ತಾಡಿಕೊಂಡು ಏನೇನಿದೆ ಯಾವ್ಯಾವ ಪ್ಲೇಸಲ್ಲಿ ಅಂತ ಇವಾಗ ವ್ಯಾಫಲ್ಸ್ನ ಟ್ರೈ ಮಾಡೋಣ ಅಂತ ಬಂದ್ವಿ. ಅವಳು ಏನಾದರೂ ಡಿಫ್ರೆಂಟಾಗಿರೋದು ಮಾಡು, ಯಾವಾಗಲೂ ತಿಂತಾನೆ ಇರ್ತೀವಿ ಅಂತೇಳಿ ಇದನ್ನು ತೊಗೊಂಡ್ವಿ. ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಆ್ಯಂಡ್ ಸಡನ್ಲಿ ಅಲ್ಲಿ ನೋಡ್ಬೇಕಾದ್ರೆ ಯಾರೋ ಪಾಪ್ಕಾರ್ನ್ದು ತೊಗೊಂಡು ಬರ್ತಾಯಿದ್ರು. ಅದನ್ನ ನೋಡಿದಾಗ ಗೊತ್ತಾಯಿತು ಅಲ್ಲಿ PVR ಇದೆ ಅಂತ. ಸಡನ್ನಾಗಿ ಹೋಗ್ಬಿಟ್ಟು ಮತ್ತೆ ಕಾಂತಾರಾಗೆ ಇವಾಗ ಮೂವಿಗೆ ಹೋಗ್ತಾಯಿದ್ದೀವಿ. ಲೇಟ್ ಬೇರೆ ಆಗಿಬಿಟ್ಟಿತ್ತು. ಬೇಗ ಬರ್ರಿ. ಅಕ್ಕ ಇರೋದು ಊರಲ್ಲಲ್ವ, ಅವ್ಳಿಗೆ ತುಂಬ ದಿನದಿಂದ ಆಸೆ ಇತ್ತಂತೆ PVRಲ್ಲೇ ಹೋಗಿ ನೋಡಬೇಕು ಕಾಂತಾರಾನ ಅಂತ. ಅದಕ್ಕೋಸ್ಕರ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ನಮ್ಮ ರಮ್ಯಾಗೂ ಕೂಡ ಪಾಪ ಹೇಳಿರಲಿಲ್ಲ, ಅವಳು ಬರೋದು ಲೇಟ್ ಆಗುತ್ತೆ ಮತ್ತು ಸುಮ್ಮನೆ ವೆಯ್ಟ್ ಮಾಡಬೇಕು ಮೊದಲು ಸುಮ್ಮನೆ ಕುತ್ಕೊಂಡು ಅಂತ. ಅದು ಡಬಲ್ ಚಾರ್ಜಸ್ ಕೊಟ್ಬಿಟ್ಟು ಹೋಗಿದ್ದೀವಿ. ಒಬ್ರೊಬ್ರಿಗೆ ಎಷ್ಟು ಗೊತ್ತಾ, 500 ರೂಪೀಸ್ ಕೊಟ್ಟು ಪರವಾಗಿಲ್ಲ ಆದ್ರೂ ಅಂತ ಹೋದ್ವಿ. ಸಕ್ಕತ್ತಾಗಿತ್ತು. ನಾನಂತೂ ಸೆಕೆಂಡ್ ಟೈಮ್ ನೋಡಿ ಸಖತ್ ಖುಷಿ ಆಯಿತು. ಅವಳಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಸೂಪರಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ದೀವಿ. ನಮ್ಮ ರಮ್ಮಿನ ಬಿಟ್ಬಿಟ್ಟು ನಾವು ಇಬ್ಬರೇ ಹೋಗಿದ್ದೀವಿ. ನಮ್ಮೇನು ಬಂದಿದ್ದು ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಬಟ್ ಅವಳು ಬರ್ತಾ ಇರಲಿಲ್ಲ ಇವತ್ತು. ಕಂಗ್ರ್ಯಾಚುಲೇಷನ್ ರಮ್ಯ. ಅಷ್ಟರಲ್ಲಿ ಮೂವಿ ಎಲ್ಲ ಮುಗಿಯೋಷ್ಟರಲ್ಲಿ ರಮ್ಯಾ ಬಂದು ಅಲ್ಲೇ 1/2 hour ಆಗಿತ್ತು. ಸೊ ಅವಳಿಗೂ ಚೆನ್ನಾಗಿ ಉರಿಸ್ಕೊಂಡು ಇವಾಗ ಹಂಗೆ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಹೆಂಗೆ ಅನಿಸ್ತು ನಮ್ಮ ಭವ್ಯಂಗೆ? ಏನೋ ತುಂಬ ದಿವಸದಿಂದ ಆಸೆ ಇತ್ತು ಅಂದೆ ಅವಳಿಗೆ ಎಲ್ಲ ಮೂವಿ ನೋಡ್ಬೇಕಂತ. ಬೆಂಗಳೂರು ಬರ್ತಾ ಇದ್ಲು, ಬಟ್ ಟೈಮ್ ಇರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗ್ತಿರಲಿಲ್ಲ. ಇವತ್ತು ಸಡನ್ ನಾವೇನು ಟ್ರೈ ಮಾಡಿರಲಿಲ್ಲ. ಎಂಥ ಕಾಂತಾರ ಮೂವಿ ನೋಡ್ಕೊ ಬಂದಿದ್ದೀವಿ. ಸಕ್ಕತ್ತಾಗಿ ಸೆಕೆಂಡ್ ಟೈಮ್ ನಾನು ಅವತ್ತಿಂದ ಅನ್ಕೊಂಡೆ ಇನ್ನೊಂದು ಬೇಬಿ. ಹೆಂಗಿತ್ತು ಮೂವಿ? ಸೂಪರ್. ಹಾಗೆ ಹೊರಗಡೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ವಾಪಸ್ ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬೇಡ, ಆಟೋದಲ್ಲೇ ಹೋಗೋಣ ಅಂತ ಹೊರಟ್ರೆ ಎಷ್ಟು ಟ್ರಾಫಿಕ್ ಗೊತ್ತಾ ಈ ಮಾರತಳ್ಳಿ ರೋಡಲ್ಲಿ. ಅದು ಹಂಗೋ ಹಿಂಗೋ ಮಾಡಿ ಒಂದು 1/2 hour ಲೇಟ್ ಆಯಿತು. ಸೊ ಇವಾಗ ಮನೆ ಕೂಡ ಬಂದ್ವಿ. ಎಲ್ಲರೂ ಸುಸ್ತಾಗಿ ಬಂದು ಕೂತಿದ್ದೀವಿ. ನಮ್ಮ ಕ್ಯಾಟ್ ಏನೋ ಆಟಾಡ್ತದೆ ಇಲ್ಲಿ. ಟೊಮೆಟೊ ಈರುಳ್ಳಿ ಕಟ್ ಮಾಡ್ತಾರೆ. ನಮ್ಮ ಭವ್ಯ ಅವರು ಇಲ್ಲಿ ಫೋನ್ ನೋಡ್ತಾ ಇದ್ದಾರೆ. ಅಡುಗೆ ಮಾಡೋದು ಮುಚ್ಕೊಂಡು ಅಡುಗೆ ಮಾಡ್ತಾರೆ. ಒಂದು ದಿವಸನಾದ್ರು ನಾವೇ ಡೈಲಿ ಮಾಡಿ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾತ ಅವ್ರ ಮನೆಗೆ ಈ ಥರ ಹೋಗಿ ಅಲ್ಲೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆ ಮೆಮೊರೀಸ್ನೆಲ್ಲ ಬ್ರಿಂಗ್ ಬ್ಯಾಕ್ ಮಾಡಿಕೊಂಡು ಇವಾಗ ಅಡುಗೆನ ಬೇಗ ಸಿಂಪಲ್ಲಾಗಿ ಮಾಡಿಬಿಡ್ತಾ ಇದ್ದೀವಿ. ಚಪಾತಿ ಮತ್ತು ಟೊಮೊಟೊ ಗೊಜ್ಜು. ನಾವು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೊಮೊಟೊ ಆನಿಯನ್ ಚಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಗೊಜ್ಜ ಮಾಡೋದು. ಆಮೇಲೆ ಏನೋ ಮಾಡೋದು, ಅದಕ್ಕೆ ಎಗ್ ಹಾಕ್ಬಿಟ್ರೆ ಸ್ಪೆಷಲ್ ಎಗ್ ಬುರ್ಜಿ ರೆಡಿ. ಉಪ್ಪಕ್ಕೆ ಸ್ವಲ್ಪ ಇಲ್ಲೊಬ್ರು ಊಟ ಮಾಡ್ತಾ ಇದ್ದಾರೆ, ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನೈಟ್ ಊಟ ಎಲ್ಲ ಇವಾಗ ಮಾಡಿಕೊಂಡು ನೆಕ್ಸ್ಟ್ ಡೇ ಅವರು ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಜಯನಗರದಲ್ಲಿ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿಗೂ ಕೂಡ ಹೋಗ್ತಾಯಿದ್ದೀವಿ. ಮಾರ್ನಿಂಗ್ ಎದ್ದ ತಕ್ಷಣ ಇವಾಗ ಕಾಫಿ ಎಲ್ಲ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಚಿಕನ್ ತೊಗೊಬಂದಿದ್ರು. ಇವರಿಬ್ರು ಚಿಕನ್ ತಿಂತಾ ಇರಲಿಲ್ವಂತೆ. ಆದರೂ ಇವತ್ತು ನಮ್ಮ ಅಕ್ಕನ ಕೈಲೇ ಚಿಕನ್ ರೆಸಿಪಿ ಮಾಡಿಸ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾಳೆ ನೋಡೋಣ. ಬ್ರೇಕ್ಫಾಸ್ಟ್ಗೆ ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಏನೋ ಬಜ್ಜಿ ಅದು ಇದನ್ನೆಲ್ಲ ಹೊರಗಡೆ ತರಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಇವಾಗ ಅವಳ ಹತ್ರ ಚಿಕನ್ ರೆಸಿಪಿ ಮಾಡ್ಸೋಕ್ಕೆ ಅಂತ ಹೋದರೆ ಅವತ್ತು ಆ್ಯಕ್ಚುಲಿ ಥರ್ಸ್ಡೇ. ನಾವು ತಿಂತಾ ಇರಲಿಲ್ಲ, ನಮ್ಮ ಅಕ್ಕನಾದರೂ ತಿಂತಾಳೆ ಇಬ್ಬರು ಅಂದ್ಕೊಂಡ್ರೆ. ರಮ್ಯಾ ತಿಂತಾಯಿದ್ಲು, ಅವಳು ತಿಂತಾ ಇರಲಿಲ್ಲ. ಬಟ್ ಆದರೂ ಪರವಾಗಿಲ್ಲ, ಇವತ್ತು ನೀನೇ ಮಾಡು ಅಂತ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಅವರು ಇವತ್ತು ಚಿಕನ್ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ಹಾಕ್ಬೇಕು ಗೊತ್ತಿಲ್ಲ, ಕಣ್ಣಲ್ತೆಲ್ಲ ಹಾಕ್ತಾವಳೆ. ಹಾಕ್ಬಿಡು, ಜಾಸ್ತಿ ಮಸಾಲೆ ಇರುತ್ತೆ, ಚೆನ್ನಾಗಿರುತ್ತೆ. ಮೆಣಸು ಕಣ್ಣಲ್ತೇನಾ? ಖಾರ ನಿಮ್ಗೆ ಎಷ್ಟು ಬೇಕಷ್ಟು. 2 ಸ್ಪೂನಾ? 3 ಸ್ಪೂನ್ ಖಾರ ಹಿಂಗೆ ಬೇಕಂದ್ರೆ. ನಮ್ದು ಎಷ್ಟು ಕೆ ಜಿ ಚಿಕನ್ನು? 1.5 kg ಸೋಂಪು. ನಾನು ಎಲ್ಲೋ ಫೋನ್ ಎಲ್ಲೋಡ್ಕೆ ಹೋಗಿದ್ದೀನಿ, ಒಬ್ಬಳೇ ಹೇಳ್ಕೊಂಡವಳೆ. ಚಿಕ್ಕಂದ ನೀನು ಎಲ್ಲೆಲ್ಲ ಹೋಗ್ಬಿಡು, ನಾನೇನು ಮಾಡಲಿ. ಏನೋ ಚಾಲೆಂಜ್. ಚಿಕನ್ ಇದು ಒಂದ್ ಕಡೆ ಚಿಕನ್ ಅದು ಆಯ್ತಾ ಇರುತ್ತೆ. ಚಿಕನ್ ಏನು ಇಡೋದು ಸಪ್ರೇಟಾಗೆ? ಇದೇ ನೀನೇನು ಆಗಿ ಹೋಯ್ತಲ್ಲ ಬಿಡು. ಎಷ್ಟೊತ್ತು ಇದು ಕ್ಲೋಸ್ ಮಾಡು ಪ್ಲೀಸ್. ಸುಮ್ಮನೆ ನೀಟಾಗಿ
ಏನ್ ಜಾಸ್ತಿ ಹೇಳ್ತಾ ಇದೀವಿ, ಇರೋದು ಹೇಳ್ತಾ ಇದೀವಿ, ನೀನು ಹುರ್ಕತ್ತಾ ಇದೀಯ ಅಷ್ಟೇ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಗೈಸ್, ಯಾರು ಮಾಡ್ಬೇಡಿ, ಕೆಟ್ಟಾಗಿರುತ್ತೆ. ಅಲ್ಲಿ ಹಾಕಿ ಬಿಟ್ಟೋಳೆ, ತೋರ್ಸೇ ಇಲ್ಲ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಅಂತ. ಆಯ್ತು, ಏ ಬಿಡು, ನೆಕ್ಸ್ಟ್ ಚಿಕ್ಕ ತರ ಆಡ್ತಾವಳೆ. ಭವ್ಯ ಅವರು ಇವತ್ತು ಅವ್ರ ಸ್ಟೈಲ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದಾರೆ. ಯಾವ ಥರ ಬರುತ್ತೆ ಅಂತ ನಾವು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಸಿ ಆ್ಯಂಡ್ ವೆರಿ ಸಿಂಪಲ್, ಹಾಫ್ ಆನ್ ಅವರೆಲ್ಲ ಆಗ್ಬಿಡುತ್ತಂತೆ. ಅಷ್ಟೇನೆ ಅಂತ ಹೇಳೆ, ಕಾಯಿಲೆ ಎಲ್ಲ ಹಾಕ್ಬಿಟ್ಲು. ಅದು ಎಷ್ಟು ವರ್ಷದಿಂದ 15 ವರ್ಷದಿಂದ ಅಡುಗೆ ಮಾಡ್ತಾವಳೆ. ಎಣ್ಣೆನೇ ಕಾಯಿಲೆ ಹಾಕ್ಬಿಟ್ಲು. ಕಾದೈತೆ. ಫಸ್ಟ್ ಹಸಿಮೆಣಸಿಕಾಯ, ಬೆಳ್ಳುಳ್ಳಿ ಮತ್ತೆ ಶುಂಠಿನ ನೀಟಾಗಿ ಹಚ್ಚಿದ್ದಾರೆ, ಅಕ್ಕಪಕ್ಕ ಹಚ್ಚಿದ್ದಾರೆ. ಅದರಿಂದ ಇವಾಗ ಟೇಸ್ಟ್ ಹಾಳಾಗ್ಬಿಡ್ತದ. ಹೌದಾ, ಪಾತ್ರೆ ತೊಳಿದೀಟಾಗಿ. ನಮ್ಮ ರಬ್ಬಿ ಅವರಂತೂ ಬಂದಾಗಿನ ಬರೀ ಪಾತ್ರೆ ತೊಳೆ ಕಸ ಮಸಾಲೆ ಕೆಲಸ ಆಗುತ್ತೆ. ಚಿಕನ್ ಹಾಕಿ ಆಲ್ರೆಡಿ ಹಾಕಿಟ್ಟಿದ್ದಾರೆ, ಬಟ್ ಬಿಲ್ಡಪ್ ಕೇಳ್ತಾರೆ. ಗೈಸ್ ಟ್ರೈ ಮಾಡಿ ಕೆಲಸ. ಮಿಕ್ಸಿಗೆ ಹಾಕೊಂಡು ಫುಲ್ಲು ಪೌಡರ್ ಮಾಡ್ತಾರೆ. ತರಕಾರಿ ಇರ್ಬೇಕಾ? ತರಕಾರಿ ಪೌಡರ್. ಆಮೇಲೆ ನೆಕ್ಸ್ಟ್ ಇದಕ್ಕೆ ಎಷ್ಟು ಸ್ಟೈಲಿಶ್ ಆಗಿ ಮಾತಾಡ್ತಾ ಇದೆಯಾ, ಫುಲ್ ಬೆಂಗಳೂರು ಅಂತಾರೆ. ಅಯ್ಯೋ ಇನ್ನೊಂದು ಚೂರಾಕೆ ಅಷ್ಟು ತರಿ ಇದೆ, ಚೆನ್ನಾಗಿದೆ. ಹೌದಾ, ಗೊತ್ತಿರಲಿಲ್ಲ. ಇವಾಗ ಆಗ್ತದೆ ನೋಡಿ. ಈರುಳ್ಳಿ ಹಾಕೋದು, ಈರುಳ್ಳಿ ಫ್ಲೇವರ್ ಸಿಗ್ತವೆ. ನೀವು ಎಣ್ಣೆಗೆ ತಾನೇ ಹಾಕೋದು. ಇದೆಲ್ಲಿ ಕಲ್ತ್ಕೊಂಡೆ ರೆಸಿಪಿ? ಹಾಂ, ಇದು ಆ್ಯಕ್ಚುಲಿ ನನ್ನ ಕಾವ್ಯನ ರೆಸಿಪಿ. ಮುಚ್ಕೈಡಲಿ. ಚಿಲ್ಲಿ ಪೌಡರ್ ಸುಂಡೋಗಿಲ್ಲ ಬೇಬಿ. ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಇನ್ನೊಂದು ಸ್ಪೂನ್ ಹಾಕ್ಬೇಕು ಒಂದ್ಸತಿ. ನೋಡಿ ಫ್ರೆಂಡ್ಸ್, ಒಂದು 4 ಸ್ಪೂನ್ ಚಿಲ್ಲಿ ಪೌಡರ್. 4 ಹಾಕ್ಬಿಟ್ಟಲೆ. ಇದು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಖಾರ ಬಿಟ್ಟು ಪಕ್ಕ ಜಾಸ್ತಿ ಹಾಕಿದ್ದೀನಿ. ಇವಾಗ ಗರಂ ಮಸಾಲೆ ಹಾಕೋದು ಸ್ವಲ್ಪ ಅಷ್ಟೇ. ಮತ್ತೆ ಫುಲ್ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗೈತೆ. ಇವಾಗ ಜಯನಗರ್ಗೆ ಹೊರಡ್ತಾ ಇದ್ದೀವಿ. ನಮ್ಮ ಭವ್ಯ ಅವರು ವಿಂಡೋ ಶಾಪಿಂಗ್ ಮಾಡ್ತಾರಂತೆ. ವಿಂಡೋ ಶಾಪಿಂಗ್ ಅಂದರೆ ಏನೂ ಇಲ್ಲ, ಸುಮ್ಮನೆ ನೋಡ್ಕೊ ಬರಕ್ಕೆ ಹೋಗ್ತಾರದು ಅಂತ. ಮಾಡೋಕ್ಕೇನೋ ಕೆಲಸ ಇಲ್ವಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಲೈಟ್ಸ್. ಭವ್ಯ ಅವರು ಜಯನಗರ ಶಾಪಿಂಗ್ ಮಾಡ್ತಾರಂತೆ. ನೋಡೋಣ ಎಷ್ಟು ಶಾಪಿಂಗ್ ಮಾಡ್ತಾರೆ. ನೋ ಗೈಸ್, ಸುಮ್ಮನೆ ಅಷ್ಟೇ ಹೋಗ್ತಿರೋದು. ಇವಳು ಏನೇನೋ ಹೇಳಿದ್ರೆ ನನ್ನ ಹತ್ರ ಅಮೌಂಟ್ ಇಲ್ಲ ಗೈಸ್ ಶಾಪಿಂಗ್ ಮಾಡೋದಕ್ಕೆ. ಅವಳು ಕೊಟ್ಟರೆ ಬೇಕಾದ್ರೆ ಶಾಪಿಂಗ್ ಮಾಡ್ತೀನಿ. ಹೌದಾ? ಹೌದು. ನಾವು ಹೋಗಿದ್ದಾಗ ಥರ್ಸ್ಡೇ ಅಲ್ವಾ, ಸೊ ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಆರಾಮಾಗೇ ಶಾಪ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಒಂಥರ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಗಾಯ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಶಾಪಿಂಗ್. ಬನ್ನಿ ಏನೇನೆಲ್ಲ ತೊಗೊಳ್ತಾರೆ ನೋಡೋಣ. ಜಯನಗರ ಶಾಪಿಂಗ್. ಇವಾಗ ಡೈಲಿ ವೇರ್ ಪ್ಯಾಂಟ್ಸ್ ಎಲ್ಲ ನೋಡ್ತಾ ಇದ್ದಾಳೆ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಕ್ಕತ್ತಾಗಿತ್ತು, ಕ್ವಾಲಿಟಿ ಕೂಡ. ನೀವು ನೆಕ್ಸ್ಟ್ ಟೈಮ್ ಹೋದರೆ ನೋಡಿ. ಚೆನ್ನಾಗಿದ್ದಾವೆ. ಆ್ಯಂಡ್ ನಮ್ಮ ಪಾಪು ಕೂಡ ಅಷ್ಟರಲ್ಲಿ ಮಲ್ಕೊಬಿಡ್ಲು. ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದು ಸ್ವಲ್ಪ ಹೊತ್ತು ಎತ್ಕೊಂಡು ಇವಾಗ ಏನೇನಿರುತ್ತೆ ಅಂತ ಹಂಗೆ ನೋಡ್ತಾ ಇದ್ದೀವಿ. ಅದು 4th ಬ್ಲಾಕ್ ಹೋಗಿದ್ದು ನಾವಿವತ್ತು, ಜಯನಗರ 4th ಬ್ಲಾಕ್. ಅಲ್ಲಂತೂ ತುಂಬಾ ಇರುತ್ತೆ, ನೀವು ಹುಡುಕಿ ತೊಗೋಬೇಕು. ಒಂದೊಂದು ರೇಟ್ ಅಷ್ಟೊಂದೇನು ಡಿಫ್ರೆನ್ಸ್ ಇರೋಲ್ಲ, ಪರವಾಗಿಲ್ಲ. ಒಂದು 50 ರುಪೀಸ್ 100 ರುಪೀಸ್ ಅಲ್ಗೂ ಇಲ್ಗೂ ಹೇಳ್ತಿರ್ತಾರೆ. ಚೆನ್ನಾಗಿ ನಾವು ಸುತ್ತಿ ಫೈನಲಾಗಿ ಒಂದು ಕಡೆ ತೊಗೋತಾ ಇದ್ವಿ.
ಆ್ಯಕ್ಚುಲಿ ಅವಳು ಸ್ಟಾರ್ಟಿಂಗ್ ಬಂದಾಗ ಹೋಗಿದ್ವಿ ನಾನು ಅವಳು ಇಬ್ಬರೇ, ಅದನ್ನು ಇನ್ನೂ ನೆನೆಸ್ಕೊಂಡು ಇವತ್ತು ಹೋದ್ಲು. ನಾವು ಯಾವ ಸೆಲೆಕ್ಟ್ ಮಾಡೋರು ಅವಳು ಮಾಡ್ತಾ ಇರಲಿಲ್ಲ, ಅವಳು ಸೆಲೆಕ್ಟ್ ಮಾಡೋದು ನಾವು ಮಾಡ್ತಿರ್ಲಿಲ್ಲ. ಆಮೇಲೆ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೊಳ್ಳಮ್ಮ ಅಂತ ಬಿಟ್ಟು ಡ್ರೆಸ್ ನೋಡ್ತಾರಂತೆ. ಡ್ರೆಸ್ ನೋಡೋಕೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ಕಲೆಕ್ಷನ್, ಚೆನ್ನಾಗಿದೆ. ಅದರಲ್ಲ ಇನ್ನೂ ಎಷ್ಟೊಂದು ಪ್ಯಾಟರ್ನ್ ಇದಾವಲ್ಲ ನೋಡು, ಡಿಸೈನ್. ಅವಳೇ ಇಟ್ಬಿಟ್ಲು ಬೇಡ ಅಂತ. ಅಲ್ಲಿ ಹುಡುಕ್ತಾ ಇದೀವಿ, ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಬಿಟ್ರೆ ಏನು ಇಲ್ಲದೆ ಹಿಂಗೆ ಬಂದ್ಬಿಟ್ಟಿದ್ಯಾ. ಈ ಶಾಪಲ್ಲೂ ಏನೂ ತೊಗೊಂಡಿಲ್ಲ, ಹಂಗೆ ನೋಡ್ಕೊಂಡು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಕೆಳಗಡೆ ಸ್ಟೆಪ್ಸಲ್ಲೆಲ್ಲ ನೋಡಾಯ್ತು. ಇವಾಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಇದೆಯೋ ನೋಡ್ಕೊಂಡು ಬರೋಣ ಅಂತ. ಬನ್ನಿ, ಹೆಂಗಿದೆ ನೋಡ್ಕೊಂಡು ಬರೋಣ. ಸೊ ಇವಾಗ ಡ್ರೆಸ್ಸಸ್ ಎಲ್ಲ ನೋಡಿದ್ಮೇಲೆ ರೆಡಿಮೇಡ್ ಬ್ಲೌಸಸ್ ಇರುತ್ತಲ್ಲ ಅಲ್ಲಿ ಬಂದ್ವಿ. ಬಟ್ ಮೀಶೋದಲ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು. ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸಡನ್ನಾಗಿ ಇವಾಗ ಏನೂ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ನೋಡ್ಕೊಂಡು ಹೋದ್ವಿ, ನೆಕ್ಸ್ಟ್ ಟೈಮ್ ಬಂದಾಗ ಯೂಸ್ ಆಗುತ್ತೆ ಅಂತ. ಸಕ್ಕತ್ತಾಗಿತ್ತು ಕ್ವಾಲಿಟಿ ಎಲ್ಲ. ನೆಕ್ಸ್ಟ್ ಟೈಮ್ ನೀವೇನಾರ ಬಂದರೆ ಇದು ಫಸ್ಟ್ ಫ್ಲೋರಲ್ಲೇ ಇರುತ್ತೆ ಮೇಲ್ಗಡೆ. ಕೆಳಗಡೆನೂ ನೋಡಿದ್ದೆ ನಾನು, ಇದೇ ಫಸ್ಟ್ ಟೈಮ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನೋಡಿದ್ದು. ಚೆನ್ನಾಗಿತ್ತು ಎಲ್ಲ ಬ್ಲೌಸಸ್. ನಮ್ಮ ಬೇಬಿ ಅಂತೂ ಎಲ್ಲೇನೋ ಈ ಥರ ಡಾಲ್ಸ್ಗಳು ನೋಡಿದ್ರೆ ಮಮ್ಮ ನಂಗೆ ಆ ಡಾಲ್ ಬೇಕು, ಈ ಡಾಲ್ ಬೇಕು ಅಂತ ಆಟ ಮಾಡ್ತಾ ಇರ್ತಾಳೆ. ಬಟ್ ಮನೇಲಿ ನೋಡಿದ್ರೆ ಅಷ್ಟಿದೆ, ಆ ಥರ ಹತ್ರನೂ ಹೋಗಿ ಆಟ ಆಡೋಲ್ಲ. ಸುಮ್ಮನೆ ಏನೇನೋ ಕನ್ವಿನ್ಸ್ ಮಾಡಿ ಮತ್ತೆ ಇವಾಗ ಕರ್ಕೊಂಡು ಅವಳಿಗೇನೋ ಸ್ಲಿಪ್ಪರ್ಸ್ ಬೇಕಿದ್ದಂತೆ, ಸ್ಲಿಪ್ಪರ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಪಾಪುಗೇನು ಕೊಡಿಸೇ ಇರಲಿಲ್ಲ ಅಲ್ವಾ. ಇಲ್ಲಿ ಶೂ ತುಂಬ ಕಡಿಮೆಗೆ ಸಿಗುತ್ತೆ, ಜಸ್ಟ್ 300 ರುಪೀಸ್ಗೆ ಎಷ್ಟೊಂದು ವೆರೈಟಿ ಇತ್ತು ಗೊತ್ತಾ. ಅವಳಿಗೆ ನೆಕ್ಸ್ಟ್ ಮದುವೆ ಎಲ್ಲ ಇತ್ತಲ್ಲ, ಯೂಸ್ ಆಗುತ್ತೆ ಅಂತ ತಗೊಂಡೆ. ನೆಕ್ಸ್ಟ್ ಟೈಮ್ ಸೌಮಿನ್ ಮಧ್ಯೆ ತುಂಬ ಹುಡುಕಿದ್ವಿ ಈ ಥರ ಸ್ಲಿಪ್ಪರ್ಸ್ ಎಲ್ಲ, ನಿಜ ಎಲ್ಲೂ ಸಿಗಲ್ಲ. ನೀವೇನಾದ್ರು ಜಯನಗರ್ಗೆ ಹೋದಾಗ ಇಲ್ಲಿ ಪಕ್ಕ ವಿಸಿಟ್ ಮಾಡಿ. ತುಂಬ ವೆರೈಟೀಸ್ ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಡಿಮೆ ಇತ್ತು. ಈ ಕ್ರಾಕ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸದ್ಯಕ್ಕೆ ಬೇಡ ಅಂತ ಬಂದೆ. ತುಂಬ ಓಡಾಡಿ ಸುಸ್ತಾಗಿತ್ತು. ಪಾಪಗೂ ಕೂಡ ಏನೂ ಸ್ನ್ಯಾಕ್ಸ್ ಕೊಟ್ಟಿರಲಿಲ್ಲ. ಹಂಗೆ ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಅವಳಿಗೆ ಕೊಡಿಸ್ಬಿಟ್ಟು ನಮ್ಮ ರಮ್ಮಿಂದ ಏನೂ ಶಾಪಿಂಗ್ ಇಲ್ಲ. ನಮ್ಮ ಭವ್ಯಕ್ಕೆ ಏನೋ ತಗೊಳ್ಳ ಅಂತ ಫುಲ್ ಭರ್ಜರಿ ಶಾಪಿಂಗ್ ಮಾಡ್ತಾಳೆ. ತೋರಿಸಿ ಏನೇನು ತಗೊಂಡಿದ್ದೆ ಭವ್ಯ? ಏನೂ ತಗೊಂಡಿಲ್ಲ ಅಂತ ಅಲ್ಲೇ. ಆ್ಯಂಡ್ ಜಯನಗರಲ್ಲಿ ನಿಮಗೆ ಏನು ಸಿಗುತ್ತೋ ಎಲ್ಲೋ ಒಳ್ಳೊಳ್ಳೆ ಸ್ಲಿಪ್ಪರ್ಸ್ ಅಂತೂ, ಶೂಸ್ ಎಷ್ಟು ಆಪ್ಷನ್ಸ್ ಇರುತ್ತೆ ಗೊತ್ತಾ. ನಿಮಗೆ ಸ್ಲಿಪ್ಪರ್ ಮೇಲೆ ತುಂಬ ಕ್ರೇಜ್ ಇತ್ತಂದರೆ ನೆಕ್ಸ್ಟ್ ಟೈಮ್ ಹೋಗಿ. ಆ್ಯಂಡ್ ಟಾಪ್ಸ್ ಕೂಡ ಅಷ್ಟೇ, ಎಲ್ಲ ಥರನೂ ಸಿಗುತ್ತೆ. ನನಗೆ ಇಲ್ಲಿ ಸ್ಲಿಪ್ಪರ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಇವಾಗ ಸುಸ್ತಾಗಿ ಫೈನಲಾಗಿ ಏನು ಬೇಡ ಅಂತ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಏನಾದರೂ ಕಾಣಿಸಿದ್ರೆ ಮತ್ತೆ ಓಡೋಗ್ಬಿಟ್ಟು ನೋಡೋದು. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ. ಇವಾಗ ಅಲ್ಲಿ ಶಾಲ್ಸ್ ಎಲ್ಲ ಬರುತ್ತಲ್ಲ, ಈ ಥರ ವೇಲ್ಸು, ದುಪ್ಪಟ್ಟೆಗಳು ಎಲ್ಲದಕ್ಕೂ ಮ್ಯಾಚ್ ಆಗೋದು ತುಂಬ ಆಪ್ಷನ್ಸ್ ಇತ್ತು. ಅದನ್ನು ಕೂಡ ನೋಡ್ತಾ ಇದ್ದಾಳೆ. ಅವಳು ಗಾಡಿ ಓಡಿಸ್ಬೇಕಾರೆಲ್ಲ ಯೂಸ್ ಆಗುತ್ತೆ ಅಂತ. ಇವಾಗೆಲ್ಲ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆಗಿದೆಯಲ್ಲ ಈ ಥರ ತಿನ್ ಚೈನ್ ಮತ್ತು ಪೆಂಡೆಂಟ್ಸ್, ಅದು ಕೂಡ ತುಂಬ ಆಪ್ಷನ್ಸ್ ಇತ್ತು. ಬಟ್ ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇವಾಗ ಬನ್ನಿ ನಮ್ಮ ಅಕ್ಕ ಹಾಕೊಂಡು ನೋಡ್ತಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕುತ್ಕೊಂತೈತೆ ಸ್ಟಿಫಾಗಿ, ಏನಾರು ಸ್ಟಿಫ್ ಆಗ್ತೈತಾ? ನನಗೆ ಏನೇನೋ ಹೊರಡೋಣ, ಆಟೋ ಬುಕ್ ಮಾಡೋಣ ಅನ್ನೋಷ್ಟರಲ್ಲಿ ಅಲ್ಲಿ ಹ್ಯಾಂಡಿಗೆ ಹಾಕೋ ಬ್ರೇಸ್ಲೆಟ್ಸ್ ಎಲ್ಲ ತುಂಬ ವೆರೈಟೀಸ್ ಸಕ್ಕತ್ತಾಗಿತ್ತು. ಈ ಥರ ಸಿಂಗಲ್ ಬ್ಯಾಂಗಲ್ಸು, ಬ್ರೇಸ್ಲೆಟ್ಸ್ ಎಲ್ಲ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಸಿಂಪಲಾಗಿ ಚೆನ್ನಾಗೈತೆ, ಅದು ಟ್ರೆಂಡಿಂಗಲ್ಲಿ ಐತೆ.
ನಾವು ಹೇಳ್ದಷ್ಟೇ ಪ್ರೈಸೆಲ್ಲ ಇಲ್ಲಿ ಕೊಡೋಕ್ಕೆ ಹೋಗ್ಬಾರ್ದು, ತುಂಬ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಕೊಟ್ಟೆ ಕೊಡ್ತಾರೆ. ಸೊ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ ಇವಾಗ ಇದರಲ್ಲಿ ಅವಳು ಒಂದು ತೊಗೊಂಡ್ಲು ಅನಿಸುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಬಟರ್ಫ್ಲೈ. ಇವಾಗ ನೆಕ್ಸ್ಟು ಅಲ್ಲಿ ಏನಪ್ಪ ಮಕ್ಳದು ಹಂಗೆ ದೊಡ್ಡವ್ರದ್ದೆಲ್ಲ ಬ್ಯಾಂಗಲ್ ಸ್ಟೋರ್ ಥರ ಇರುತ್ತಲ್ಲ, ಆ ಥರದ್ದೊಂದು ಶಾಪ್ ಇತ್ತು. ಅಲ್ಲೋಗಿ ಫೈನಲಾಗಿ ನಮ್ಮ ಶಾಪಿಂಗ್ನ ಮುಗಿಸಿದ್ವಿ. ಸೊ ಇದಾಗಿತ್ತು ನಮ್ಮ ಜಯನಗರ 4th ಬ್ಲಾಕ್ ಶಾಪಿಂಗ್ ವ್ಲಾಗ್. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.